ಇನ್ನು ಹೈಕೋರ್ಟ್ನಲ್ಲಿ ಸ್ವಯಂ ಪ್ರೇರಿತ PIL ವಿಚಾರಣೆ ಇವತ್ತು ನಡೀತಕ್ಕಂಥದ್ದು. 1 ತಿಂಗಳ ಕಾಲಾವಕಾಶವನ್ನು ಕೋರಿದ್ದಾರೆ ಅಡ್ವೊಕೇಟ್ ಜನರಲ್. 1 ತಿಂಗಳ ಕಾಲಾವಕಾಶ. ಆದರೆ ಗುರುವಾರ ವರದಿ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆ. ಯಾವ ವರದಿ ಅಂತಂದರೆ ತನಿಖಾ ಪ್ರಗತಿ ವರದಿ. ಗುರುವಾರಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಈಗ ಮುಂದೂಡಿದೆ. ಯಾವಾಗ ಕಾಲ್ತುಳಿತ ದುರಂತ ಆಯಿತು ಮರುದಿನನೇ ಹೈಕೋರ್ಟ್ ಸ್ವಪ್ರೇರಿತ ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ಳುತ್ತೆ. ಅದಾದ ನಂತರ ತನಿಖಾ ಪ್ರಗತಿ ವರದಿಯನ್ನು ಕೊಡಿ ಅಂತ ಸರ್ಕಾರವನ್ನು ಕೇಳುತ್ತೆ. ಈಗ ತನಿಖಾ ಪ್ರಗತಿ ವರದಿಯನ್ನು ಕೊಡೋದಕ್ಕೆ 1 ತಿಂಗಳು ಟೈಮ್ ಬೇಕು ಅಂತ ಅಡ್ವೊಕೇಟ್ ಜನರಲ್ ಕೇಳಿದ್ದಾರೆ. ಇಲ್ಲ ಅವೆಲ್ಲ ಆಗಲ್ಲ, ಇವತ್ತು ಆಲ್ರೆಡಿ ಮಂಗಳವಾರ, ಬುಧವಾರ ಇಲ್ಲ ಗುರುವಾರ ಕೊಡಿ ಅಂತ, ಮುಚ್ಚಿದ ಲಕೋಟೆಯಲ್ಲಿ ಕೊಡಬೇಕು ಅಂತ ಈಗ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ತನಿಖಾ ಪ್ರಗತಿ ವರದಿಯನ್ನು ಸಲ್ಲಿಸೋದಕ್ಕೆ ಹೈಕೋರ್ಟ್ ಟೈಮ್ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಇವತ್ತು ಕೊಡಬೇಕಾಗಿತ್ತು ಸರ್ಕಾರ. ಏನೋ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರು. ಬಟ್ ಯಾಕಪ್ಪ ಅವ್ರು ಅಷ್ಟೊಂಟು 1 ತಿಂಗಳು ಟೈಮ್ ಕೊಡಿ ಅಂದರೆ ಏನರ್ಥ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ತನಿಖಾ ಪ್ರಗತಿ ವರದಿಯನ್ನು ಸಲ್ಲಿಸೋದಕ್ಕೆ ಇವತ್ತು ಟೈಮ್ ಕೊಟ್ಟಿದ್ದು ಕೋರ್ಟು. 1 ತಿಂಗಳು ಕೇಳಿದ್ದಾರೆ ಅಂತಂದರೆ ಏನರ್ಥ? 1 ತಿಂಗಳಾದಮೇಲೆ ನಿಮಗೆ ಹೆಚ್ಚು ಕಡಿಮೆ ತನಿಖೆನೇ ಮುಗಿದೋಗಿರುತ್ತೆ, ಫುಲ್ ರಿಪೋರ್ಟೇ ಕೊಡ್ಬೋದು. ಸೊ ಇದ್ರ ಬಗ್ಗೆ ಕೋರ್ಟ್ ಏನು ಆಕ್ಷೇಪಣೆ ಅಂತ ಈಗ? ಮುಖ್ಯವಾಗಿ 1 ತಿಂಗಳ ಕಾಲಾವಕಾಶವನ್ನ AG ಶಶಿಕಾಂತ್ ಶೆಟ್ಟಿ ಅವರು ಕೇಳ್ಕೊಂಡಂತ ಸಂದರ್ಭದಲ್ಲಿ ಅದನ್ನ ನ್ಯಾಯಾಲಯ ಮಾನ್ಯ ಮಾಡಲಿಲ್ಲ. ಯಾಕಂದ್ರೆ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಒಂದು ಅರ್ಜಿ ವಿಚಾರಣೆ ಇತ್ತು. ಅರ್ಜಿ ವಿಚಾರಣಾ ಸಂದರ್ಭದಲ್ಲಿ ಈಗಾಗಲೇ ನಾವು ಮ್ಯಾಜಿಸ್ಟ್ರೇಟ್ ತನಿಖೆ, ಏಕಸದಸ್ಯ ಆಯೋಗ, ಜೊತೆಗೆ CID ತನಿಖೆ, ಇದೆಲ್ಲ ಕೂಡ 3 ಕೂಡ ಪ್ರತ್ಯೇಕವಾಗಿ ತನಿಖೆ ನಡೀತಾ ಇದೆ. ತನಿಖೆನ ನಡೀತಾ ಇರೋ ಹಿನ್ನೆಲೆಯಲ್ಲಿ ಪ್ರಗತಿ ವರದಿಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಕನಿಷ್ಠ 1 ತಿಂಗಳ ಕಾಲಾವಕಾಶ ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಇದರ ಜೊತೆಗೆ ಮೃತಪಟ್ಟವರೇನಿದ್ರು ಮೃತಪಟ್ಟವರ ಪರವಾಗಿಯೂ ಕೂಡ ಒಂದು ಮಧ್ಯಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಯಿತು. ಮಧ್ಯಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಏನು ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಗುರುವಾರಕ್ಕೆ ಪ್ರಗತಿ ವರದಿಯನ್ನ ಸಲ್ಲಿಕೆ ಮಾಡಿ, ಪ್ರಗತಿ ವರದಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಮಧ್ಯಂತರ ಅರ್ಜಿಯನ್ನ ಸ್ವೀಕೃತ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅವತ್ತು ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ. ಯಾಕೆಂದ್ರೆ ಈ ಕಳೆದ 4-5 ದಿನಗಳಲ್ಲಿ ನಡೆದಂತ ಬೆಳವಣಿಗೆಗಳೇನಿತ್ತು ಆ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕೊಡಬೇಕಾಯಿತು. ಯಾಕೆಂದ್ರೆ ಈಗಾಗಲೇ ಏಕಸದಸ್ಯ ಆಯೋಗದ ರಚನೆ ಆಗಿದೆ, ಜೊತೆಗೆ 6 ಜನ ಅಧಿಕಾರಿಗಳ ತಲೆದಂಡ ಆಗಿರುವಂತದ್ದು, ಅದಾದ ನಂತರ ಸರ್ಕಾರ ತೆಗೆದುಕೊಂಡಂತ ಕ್ರಮಗಳ ವಿಚಾರ ಇರುವುದು, ಇದನ್ನೆಲ್ಲ ಕೂಡ ಹೈಕೋರ್ಟ್ಗೆ ಸಲ್ಲಿಕೆನ ಮಾಡಬಹುದಿತ್ತು. ಆದ್ರೆ 1 ತಿಂಗಳ ಕಾಲಾವಕಾಶವನ್ನ ಕೇಳಿರುವಂತದ್ದು ಸಾಮಾನ್ಯವಾಗಿ ಆಶ್ಚರ್ಯ ತರುವಂತ ವಿಚಾರ. ಯಾಕಂದ್ರೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಕೇವಲ 15 ದಿನಗಳ ಅವಕಾಶವನ್ನು ಕೊಟ್ಟಿರುವಂತದ್ದು. ಈಗಾಗಲೇ 1 ವಾರ ಕಳೆದಿದೆ, ಇನ್ನೊಂದು 10 ದಿನದ ಒಳಗಾಗಿ ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ ಕೂಡ ಬರ್ತದೆ. ಅದನ್ನೇ ಸಂಪೂರ್ಣವಾಗಿ ಹೈಕೋರ್ಟ್ಗೆ ಸಲ್ಲಿಕೆನ ಮಾಡಬಹುದು. ಆದ್ರೆ ಇವರು ಕೇಳಿದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಅದನ್ನ ಮಾನ್ಯ ಮಾಡಲಿಲ್ಲ. ಮಾನ್ಯ ಮಾಡಿಲ್ಲದೆ ಇರೋ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆ 2:30ಕ್ಕೆ ನಿಗದಿಯಾಗಿದೆ. 2:30ಕ್ಕೆ ತನಿಖಾ ಪ್ರಗತಿ ವರದಿಯನ್ನು ಸಲ್ಲಿಕೆ ಮಾಡಬೇಕು. ಜೊತೆಗೆ ಸರ್ಕಾರ ತೆಗೆದುಕೊಂಡಂತ ಕ್ರಮಗಳೇನಿತ್ತು ಆ ಕ್ರಮಗಳನ್ನು ಕೂಡ ಹೈಕೋರ್ಟ್ಗೆ ಮಾಹಿತಿಯನ್ನ ನೀಡಬೇಕಾಗಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. 1 ತಿಂಗಳು ಟೈಮ್ ಕೊಡಿ ಅಂದರೆ ಏನು ಅರ್ಥ? ಅವ್ರು ತಾನೇ ಅದು ಹೆಂಗೆ ಕೇಳಿದ್ರಪ್ಪ 1 ತಿಂಗಳು ಟೈಮ್? ಮ್ಯಾಜಿಸ್ಟ್ರೇಟ್ ತನಿಖೆ 15 ದಿವಸದಲ್ಲಿ ಮುಗಿದೋಗುತ್ತೆ, ಫುಲ್ ರಿಪೋರ್ಟೇ ಕೊಡ್ತಾರೆ DC. ಅದನ್ನಿಟ್ಬಿಟ್ಟು 1 ತಿಂಗಳು ಟೈಮ್ ಕೊಡಿ ಅಂತಂದರೆ ಅದಕ್ಕೆ ಕೋರ್ಟ್ ಒಪ್ಪಿಲ್ಲ ಅಂತ ನಾನು ಹೇಳಿದ್ದು. ಅವೆಲ್ಲ ಆಗಲ್ಲ. ಗುರುವಾರದೊಳಗಡೆ ತನಿಖೆಯ ಪ್ರಗತಿ ಏನಾಗಿದೆ ಅನ್ನೋದನ್ನು ನಮಗೆ ಹೇಳಬೇಕು, ಕೋರ್ಟ್ ಹೇಳಿದೆ. ವಿಚಾರಣೆಯನ್ನು ಗುರುವಾರಕ್ಕೆ ಮುಂದೂಡಿದೆ. ಗುರುವಾರ ಮುಚ್ಚಿದ ಲಕೋಟೆಯಲ್ಲಿ ಸರ್ಕಾರದ ವತಿಯಿಂದ ಅಡ್ವೊಕೇಟ್ ಜನರಲ್ ಅವರು ತನಿಖಾ ಪ್ರಗತಿ ವರದಿಯನ್ನು ಕೊಡಬೇಕಾಗುತ್ತೆ. 3 ತನಿಖೆ ನಡೀತಾ ಇದೆ. 1 ತಿಂಗಳು ಟೈಮ್ ಆಗಬೇಕು ಇವರಿಗೆ. ಆಮೇಲೆ ಅವರೇನು ಫುಲ್ ರಿಪೋರ್ಟ್ ಕೊಡಿ ಅಂತ ಕೇಳಿಲ್ಲ, ಎಷ್ಟು ತನಿಖೆ ಆಗಿದೆ, ಏನು ಪ್ರೋಗ್ರೆಸ್ ಆಗಿದೆ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ತನಕ ಏನು ಪ್ರೋಗ್ರೆಸ್ ಆಗಿದೆ ಅದನ್ನು ಕೊಡಬೇಕು. ಇನ್ನೊಂದು ತಿಂಗಳು ಬಿಟ್ಟು ಕೊಡ್ತೀವಿ ಅಂತಂದರೆ ಆ ಪ್ರಕರಣದ ಬಿಸಿನೇ ಆರೋಗುತ್ತೆ.